ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವು ಇವತ್ತು ಹಳೆ ಟವಲ್ಲು, ಹಳೆ ಸೋಫಾ ಕವರು, ಬಟ್ಟೆ ಹೊಲಿದು ಉಳಿದ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಸೂಪರಾದ ಒಂದು ಮ್ಯಾಟನ್ನು ಮಾಡೋಣ. ಸೂಪರಾಗಿ ಇರುತ್ತೆ, ತುಂಬ ಸಿಂಪಲ್ ಆಗಿರೋಂಥ ಮ್ಯಾಟು. ಬಟ್ 4 ಬಟ್ಟೆಯನ್ನು ತೊಗೊಂಡಿದ್ದೀನಿ. ಅಂದರೆ 4 ಬಟ್ಟೆ ಅಂದರೆ ಇದು ಎಕ್ಸ್ಟ್ರಾ, ಇದೇನು ಬೇಕೇ ಬೇಕಂತೇನಿಲ್ಲ, ಇದಿಷ್ಟು ಬೇಕಾಗಿರೋದು. ಈಗ ನಾನು ಯಾವ್ಯಾವುದನ್ನು ಯಾವ ಅಳತೆಯಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಯಾವ ಅಳತೆಯಲ್ಲಿ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಇದು ಏನಕ್ಕೆ ಇಷ್ಟು ಉದ್ದ ಬಟ್ಟೆಯನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಿ ಯಾಕೆ ಸ್ಟಿಚ್ ಮಾಡಿ ಇಟ್ಕೊಂಡು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲದನ್ನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಬನ್ನಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಖಂಡಿತ ಆಗುತ್ತೆ. ತುಂಬ ಈಸಿಯಾಗಿ ವೇಸ್ಟ್ ಅಂತ ಎಸೆಯೋ ಟವಲಿಂದ ನಾವು ಜಸ್ಟ್ ಹಾಗೆ ಹಾಕ್ಕೊಂಡು ಕಾಲು ಒರೆಸ್ಕೊಳ್ಳೋಕ್ಕಿಂತ ಏನೋ ಒಂದು ಸ್ಟಿಚ್ ಮಾಡಿ ಕಾಲು ಒರೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಈಗ ಯಾವ ರೀತಿಯಾಗಿ ಮ್ಯಾಟ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪೂರ್ತಿ ದೊಡ್ಡ ಟವಲನ್ನು ತೊಗೊಂಡಿದ್ದೀನಿ. ದೊಡ್ಡ ಟವಲನ್ನು 4 ಫೋಲ್ಡ್ ಆಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಜಸ್ಟ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಷ್ಟು ಅಗಲಕ್ಕೆ ಇಷ್ಟು ಉದ್ದಕ್ಕೆ ಬಂದಿದೆ. ಅಂದರೆ ನಿಮ್ಮ ಟವಲು ಎಷ್ಟೆಷ್ಟು ಉದ್ದ ಇರುತ್ತೆ ಅಂತ ನೋಡ್ಕೊಂಡು ತೊಗೊಳ್ಳಿ. ನಾನು ನಾರ್ಮಲ್ ಇದು ಏನು ಉದ್ದ ಇದೆಯೋ ಅದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇದರ ಮೇಲ್ಗಡೆ ಬರೀ ಟವಲ್ ಮೇಲೆ ನಾವು ಮ್ಯಾಟನ್ನು ಮಾಡಿ ಹಾಕಿಬಿಟ್ರೆ ಏನಪ್ಪ ಟವಲನ್ನೇ ಡೈರೆಕ್ಟಾಗಿ ಹಾಕ್ಕೊಬೋದಿತ್ತು, ಅದರ ಏನು ಸ್ಪೆಷಾಲಿಟಿ ಇದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಒಂದು ಹಳೆಯ ಸೋಫಾ ಕವರ್ ಇತ್ತು. ಹಳೆಯ ಸೋಫಾ ಕವರನ್ನು ನಾನೀಗ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಮೇಲ್ಗಡೆ ಬರೋ ರೀತಿಯಲ್ಲಿ ಹಾಕ್ಕೊಬೇಕು, ಚಂದ ಮಾಡಿ ಹಾಸ್ಕೊಬೇಕು. ಈಗ ಏನು ಮಾಡೋಣ, ಇಲ್ಲೊಂದು ಬೇಕಾದರೆ ಒಂದು ಸೂಜಿಯನ್ನು ಹಾಕ್ಕೊಳ್ಳೋಣ. ಸೂಜಿ, ಗುಂಡ್ಪಿನ್ನು ಯಾವ್ದು ಬೇಕೋ ಅದನ್ನು ಹಾಕ್ಕೊಬೋದು. ಎಲ್ಲ ಬಟ್ಟೆಗೂ ಸೇರಿಸಿ ಬರೋ ರೀತಿಯಲ್ಲಿ ಹಾಕ್ಕೊಬೇಕು ಅಷ್ಟೇ. ಓಕೆನಾ? ಈಗ ಏನು ಮಾಡಬೇಕಪ್ಪ ಅಂದರೆ, ನಮಗೆ ನಾರ್ಮಲ್ಲಾಗಿ ಹೀಗೆ ಬರುತ್ತೆ ಅಲ್ವಾ. ಈಗ ಇದನ್ನು ಹೀಗೆ ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿ ಒಂದು ಬೌಲನ್ನು ತಗೋತೀನಿ. ಬೌಲನ್ನು ತಗೊಂಡು ಜಸ್ಟ್ ಹೀಗೆ ಕ್ರಾಸ್ ಬರೋ ರೀತಿಯಲ್ಲಿ ನಾವು ಮಾರ್ಕನ್ನು ಮಾಡ್ಕೊಬೇಕು. ಈ ರೀತಿ ಮಾರ್ಕರ್ ತಗೊಂಡ್ರೆ ಕಟ್ ಆಗೋದು ಜಾಸ್ತಿ. ಹಿಂಗೆ ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಬೇಕು. ಒಂದು ಅಂದಾಜಲ್ಲಿ ಹೀಗೆ ಕೈಯಲ್ಲೇ ಕೊಂಬಿಡೋಣ. ಈ ಕಡೆನಷ್ಟೇ, ಅಂದರೆ ಶೇಪು ಚೆನ್ನಾಗಿ ಬರಲಿ ಅಂತ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಈಗ ಓಪನ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ, ಎಂತಕ್ಕೆಂದರೆ ದಪ್ಪ ಇದೆಯಲ್ಲ ಅದಕ್ಕೋಸ್ಕರ. ಹೀಗೆ 3 ಕಡೆನೂ 4 ಕಡೆನೂ ಕಟ್ ಮಾಡ್ಕೊಬೇಕು. ಎಡ್ಜ್ ಪೀಸ್ ಇರೋದ್ರಿಂದ ಸ್ವಲ್ಪ ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಎರಡೆರಡೇ ಪೀಸ್ಗಳನ್ನು ತೆಕ್ಕೊಂಡು ಚೆಂದ ಮಾಡಿ ಕಟ್ ಮಾಡ್ಕೊಳ್ಳಿ. ಹುಲಿಬೇಕಾದ್ರೂ ಅಷ್ಟೇ, ನೀವು ಬೇಕಾದರೆ ಎಡ್ಜ್ ಪೀಸ್ಗಳನ್ನು ಕಟ್ ಮಾಡಿ ತೆಕ್ಕೊಬಿಡ್ಬೋದು, ಏನು ಪ್ರಾಬ್ಲಮ್ ಏನು ಇಲ್ಲ. ಓಕೆನಾ? ಇದೇ ರೀತಿಯಾಗಿ 4 ಕಡೆನೂ ಕೂಡ ಕಟ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ನಾನು ಈ 2 ಸೈಡ್ ಮಾತ್ರ ಕಟ್ ಮಾಡಿಕೊಂಡೆ. ಈಗ ಇಲ್ಲಿ ಏನು ಮಾಡಿಬಿಟ್ಟೆ, ಟವಲನ್ನು ಕಟ್ ಮಾಡೋಕ್ಕೆ ಹೋಗಿಲ್ಲ. ಈ ಕಡೆ ಮೇಲ್ಗಡೆ ಈ ಕಡೆ ಇದನ್ನು ಸೋಫಾ ಕವರ್ ಹಾಕ್ಕೊಂಡಿದ್ವಲ್ಲ ಅದನ್ನು ಮಾತ್ರ ಕಟ್ ಮಾಡಿಕೊಂಡೆ. ಏನಕ್ಕೆ ಅಂದರೆ ಸೋಫಾ ಕವರಿನ ಅಳತೆಯಲ್ಲೇ ನಾವು ಹೊಲಿತಾ ಇರೋದಲ್ವ, ಅದಕ್ಕಾಗಿ ಸೋಫಾ ಕವರ್ ಇಲ್ಲಿ ಹಿಂಗೆ ಟರ್ನ್ ಆಗೇ ಆಗುತ್ತೆ. ಕೊನೆಯಲ್ಲಿ ಸ್ಟಿಚ್ ಮಾಡಿದ ಮೇಲೆ ಕಟ್ ಮಾಡೋದು ಈಸಿ ಅಂದ್ಕೊಂಡು ಈ ರೀತಿ ಮಾಡಿಕೊಂಡೆ. ಇಲ್ಲ ಅಂತಂದರೆ ನಾವು ಈಗಲೂ ಕೂಡ ಕಟ್ ಮಾಡ್ಕೊಬೋದು, ಏನು ದೊಡ್ಡ ವಿಷಯ ಏನು ಅಲ್ಲ. ಕಟ್ ಮಾಡೋಕ್ಕೆ ಬಂದುಬಿಟ್ರೆ ಕಟ್ ಮಾಡ್ಕೊಳ್ಳೋದು ಬೆಸ್ಟು. ಕೊನೆಗೆ ಕಟ್ ಮಾಡ್ತೀನಿ ಅಂದರೆ ಕೂಡ ನೋ ಪ್ರಾಬ್ಲಮ್, ಎರಡನ್ನೂ ಕೂಡ ಮಾಡ್ಕೊಬೋದು. ನಾವು ಬೇಕಾದರೆ ಈ ಎಡ್ಜ್ ಪೀಸ್ಗಳನ್ನು ಕಟ್ ಮಾಡಿ ತೆಕ್ಕೊಂಬಿಡೋದು ಬೆಸ್ಟ್ ಸ್ಟಿಚ್ ಮಾಡಲಿಕ್ಕೆ. ಕೊನೆಗೆ ಏನಾದ್ರು ಕಟ್ ಮಾಡೋದಿದ್ರೆ ಮಾತ್ರ ಪ್ರಾಬ್ಲಮ್ ಆಗಿಬಿಡುತ್ತೆ, ಇಲ್ಲ ಅಂತಂದರೆ ತೊಂದರೆ ಇಲ್ಲ. ಓಕೆ, ಈಗ ಅಷ್ಟು ಕಡೆನೂ ಕೂಡ ಕಟ್ ಮಾಡಿಕೊಂಡು ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ, ಹೀಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ.
ನೋಡಿ ಈಗ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡ್ಬಂದೆ. ಈಗ ನಾವೇನು ಮಾಡಬೇಕು, ಈ ಪಿನ್ ಏನು ಹಾಕಿದ್ದೀವಲ್ಲ ಅದನ್ನು ತೆಗೆದುಬಿಡ್ಬೇಕು. ಸೂಜಿನ ಆ ಕಡೆಯಿಂದ ಮುಂದೆ ಬಂದುಬಿಟ್ಟಿದೆ. ಸೊ ಹೀಗೆ ಎಳೆದ್ಬಿಡ್ತೀನಿ. ಓಕೆನಾ? ನೋಡಿ ಈಗ ಒಂದು ಸಣ್ಣ ಮ್ಯಾಟು ರೆಡಿ ಆದಂಗೆ ಆಯಿತು. ಇಷ್ಟೇ ಬಿಟ್ಟರೆ ಇಲ್ಲೆಲ್ಲ ಲೂಸ್ ಆಗುತ್ತೆ, ಹೌದಾ? ಅದಕ್ಕೋಸ್ಕರ ಏನು ಮಾಡೋಣ, ಹೀಗೆ ಅಥವಾ ಹೀಗೆ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೊಬೇಕು. ನಾನೀಗ ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ. ಹೆಂಗೆ ಬೇಕೋ ಹಿಂಗೆ ಬೇಕಾದರೂ ಕೂಡ ಹಾಕ್ಕೊಬೋದು. ಹೀಗೆ ಕೊನೆಗೆ ಸ್ಟ್ರೈಟಾಗಿ ಹಾಕ್ಕೊಬೋದು, ಸ್ಟ್ರೈಟಾಗಿ ಹಾಕಿ ಬಾಕ್ಸ್ ಹಾಕ್ಕೊಬೋದು, ಯಾವ ರೀತಿ ಬೇಕಾದರೂ ಕೂಡ ಹಾಕ್ಕೊಬೋದು. ನಾನೀಗ ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ, ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಈ ಶೇಪಲ್ಲಿ ಬರುತ್ತೆ. ಇಷ್ಟೇ ಸಿಂಪಲ್ಲೆಲ್ಲ ಸ್ಟಿಚ್ ಹಾಕ್ಕೊಂಬಂದ ತಕ್ಷಣ ಮುಗಿಯೋದು ಇಲ್ಲ. ನಾನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನೆಕ್ಸ್ಟೆಲ್ಲ. ಫಸ್ಟು ನಾನು ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡ್ಕೊಂಬರ್ತೀನಿ. ನಾನು ಏನಕ್ಕೆ ಸ್ಟಿಚ್ ಮಾಡೋದು ತೋರಿಸ್ತಾ ಇಲ್ಲಪ್ಪ ಅಂತಂದರೆ, ಸ್ಟಿಚ್ ಮಾಡೋದು ತೋರಿಸಿದ್ರೆ ತುಂಬ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇಲ್ಲ. ಈಗ ನಾನು ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೋಡಿ ಪೂರ್ತಿಯಾಗಿ ಸ್ಟಿಚ್ ಆಯಿತು. ನಿಮಗೆ ಇಲ್ಲಿ ಮೇಲ್ಗಡೆಯಿಂದ ಸ್ಟಿಚ್ ಕಾಣಿಸ್ತಾ ಇಲ್ಲ, ನಾನು ಹಿಂದ್ಗಡೆಯಿಂದ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಂದಿದ್ದೀನಿ. ಯಾಕೆ ಈ ರೀತಿಯಾಗಿ ಸಣ್ಣದಾಗಿ ಹಾಕಿದ್ದೀನಿ ಅಂದರೆ, ಬಟ್ಟೆ ಸ್ಟಿಫ್ ಆಗಿ ಬರುತ್ತೆ. ಸ್ಟಿಫ್ ಆಗಿ ಬರೋದ್ರಿಂದ ಒಂದು ಜಾರೋದಿಲ್ಲ, ಇನ್ನೊಂದು ಇದು ಟವಲ್ ಆಗಿರೋದ್ರಿಂದ ಹೆಂಗೂ ಜಾರೋದಿಲ್ಲ, ಅಂದರೆ ಕಾಟನ್ ಬಟ್ಟೆ ಆಗಿರೋದ್ರಿಂದ. ಕೊನೆಗೆ ಹೀಗೆ ನಾವು ಸಣ್ಣ ಸ್ಟಿಚ್ ಮಾಡೋದ್ರಿಂದ ಸಣ್ಣ ಬಾಕ್ಸ್ ಆದಂಗೆ ಆಗುತ್ತೆ. ಇಲ್ಲೊಂದು ಸ್ವಲ್ಪ ರಫ್ ಆದ ರೀತಿಯಲ್ಲಿ ಆಗುತ್ತೆ. ಆವಾಗ ಕಾಲು ಒರೆಸೋಕ್ಕೂ ಕೂಡ ಚೆನ್ನಾಗಿ ಆಗುತ್ತೆ. ನೋಡಿ ಹೀಗೆ ಆಯಿತು. ಈಗ ನೆಕ್ಸ್ಟು ಇಲ್ಲೆಲ್ಲ ಒಂಚೂರು ಏನು ಎಕ್ಸ್ಟ್ರಾ ದಾರ, ಸ್ಟಿಚ್ ಮಾಡಿದ್ದು ದಾರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ ತೆಕ್ಕೊಂಬಿಡ್ಬೇಕು. ಆ ನಂತರ ಏನು ಮಾಡಬೇಕು, ಒಂದು ಸೆಕೆಂಡ್, ನಾವು ಈಗ ಸುತ್ತಲೂ ಕೂಡ ಪೈಪಿಂಗನ್ನು ಕೊಡಬೇಕು. ಸುತ್ತಲೂ ಕೂಡ ಪೈಪಿಂಗನ್ನು ಕೊಡಬೇಕು. ನಾನೀಗ ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, 2 ರೀತಿ ಬಟ್ಟೆ ತೊಗೊಂಡಿದ್ದೀನಿ ಅಂತ ಅಂದೆ. ಈಗ 2 ರೀತಿ ಬಟ್ಟೆಯಲ್ಲಿ ನಾನು ಏನಕ್ಕಪ್ಪ 2 ರೀತಿ ಬಟ್ಟೆ ತೊಗೊಂಡಿದ್ದೀನಿ ಅಂತಂದರೆ, ಒಂದು ಪೈಪಿಂಗನ್ನು ಕೊಡಲಿಕ್ಕೆ, ಇನ್ನೊಂದು ಫ್ರಿಲ್ ಕೊಡಲಿಕ್ಕೆ ಅಂತ ತೊಗೊಂಡಿರೋದು. ಈಗ ನೋಡಿದ್ರೆ ಫ್ರಿಲ್ ಬೇಡ, ಇಷ್ಟಕ್ಕೆ ಮುಗಿಸೋಣ ಅಂತ ಅನಿಸ್ತಿದೆ. ನೋಡೋಣ. ಫ್ರಿಲ್ ಕೊಡ್ತೀನಿ ಅಂತ ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಲ್ಲ, ಅದಕ್ಕೋಸ್ಕರ ಫ್ರಿಲ್ ಕೊಡ್ತೀನಿ. ಈಗ ಏನು ಮಾಡೋಣ, ಹೀಗೆ ಬೇಕಾದರೆ ಹೀಗೆ ಫೋಲ್ಡ್ ಮಾಡಿಕೊಂಡು ಫಸ್ಟ್ ಹೀಗೆ ಸ್ಟಿಚ್ ಮಾಡ್ಕೊಬೇಕು. ಆನಂತರ ಹೀಗೆ ಬಂದು ಹೀಗೆ ಸ್ಟಿಚ್ಚನ್ನು ಹಾಕಬೇಕು. ಸುತ್ತಲೂ ಕೂಡ ಪೈಪಿಂಗನ್ನು ಕೊಟ್ಕೊಂಡು ಬರ್ತೀನಿ. ಆಮೇಲೆ ಫ್ರಿಲ್ ಯಾವ ರೀತಿ ಕೊಡೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಆಗಿದೆ. ಪೈಪಿಂಗ್ ಕೊಟ್ಮೇಲೆ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈಗ ಏನು ಮಾಡಬೇಕಪ್ಪ ಅಂದರೆ, ನಾವಿಲ್ಲಿ ಈ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಎಲ್ಲ ಜಾಯಿಂಟ್ ಮಾಡಿ ಉದ್ದಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆ ತೊಗೊಂಡಿದ್ದೀನಿ ಅಂತ ಅವಾಗ ಹೇಳಿರಲಿಲ್ಲಲ್ಲ, 4 ಇಂಚು ತೊಗೊಂಡಿದ್ದೀನಿ. ಇಲ್ಲಿ ಪೈಪಿಂಗ್ ಕೊಡಲಿಕ್ಕೂ ಕೂಡ 4 ಇಂಚನ್ನು ತೊಗೊಂಡಿದ್ದೆ, ಅದನ್ನು ಕೂಡ ಹೇಳಿರಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತಂದರೆ, ಫಸ್ಟು ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಎಲ್ಲಿಂದಾದ್ರೂ ಸ್ಟಾರ್ಟ್ ಮಾಡ್ಬೋದು. ಜಸ್ಟು ನಾವು ಹೀಗೆ ಒಳಗಡೆ ಇಟ್ಕೊಂಡು ಫ್ರಿಲ್ ಮಾಡ್ಕೊತ ಬರೋಣ. ಹೇಗೆ ಬೇಕೋ ಹಾಗೆ ಫ್ರಿಲ್ ಮಾಡ್ಕೊತ ಸ್ಟಿಚ್ ಮಾಡ್ಕೊತ ಬರೋಣ. ನೋಡಿ ಈ ರೀತಿಯಾಗಿ ಹೀಗೆ ನಮಗೆ ಎಷ್ಟೆಷ್ಟು ದೂರಕ್ಕೆ ಬೇಕೋ ಅಷ್ಟಷ್ಟು ದೂರಕ್ಕೆ, ಇಲ್ಲ ಹತ್ತಿರ ಬೇಕೋ ಹತ್ತಿರಕ್ಕೆ ಇದರ ಒಳಗಡೆಗೆ ನಾವು ಫ್ರಿಲ್ಲನ್ನು ಮಾಡೋಣ. ಇಲ್ಲ ಎಕ್ಸಾಕ್ಟ್ ಈ ಸ್ಟಿಚ್ ಏನು ಬಂದಿದೆಯಲ್ಲ ಅಲ್ಲಿಗೆ ಮಾಡೋಣ. ನಾವು ಫ್ರಿಲ್ ಕೊಟ್ಟು ಆದಮೇಲೆ ಪೈಪಿಂಗ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೆ ಮುಂಚೆನೇ ಪೈಪಿಂಗನ್ನು ಮಾಡ್ಕೊಂಬಂದಿದ್ದೀನಿ. ಬನ್ನಿ ಈಗ ಮಾಡ್ಕೊಂಬರೋಣ. ನಾನು ಅಲ್ಲಿ ಮಿಷನ್ ಹತ್ರನೇ ನಿಮಗೆ ತೋರಿಸ್ತೀನಿ. ನೋಡಿ ನಾನೀಗ ಮಿಡಲಿಂದ ಅಂದರೆ ಸ್ವಲ್ಪ ದೂರ ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಎಡ್ಜಸ್ ಇದೆಯಲ್ಲ ಅಲ್ಲಿ ಫಿನಿಶಿಂಗ್ ಮಾಡಬೇಕಾ, ಸ್ವಲ್ಪ ಕಷ್ಟ ಆಗಬಾರ್ದು ಅಂತ ಇಲ್ಲಿ ಮಧ್ಯದಿಂದ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಇಟ್ಟು ಇಲ್ಲಿ ತುದಿವರೆಗೂ ಹಿಂಗೆ ಇಟ್ಟಿದ್ದೀನಿ. ಬಟ್ ಸ್ಟಿಚ್ ಇಲ್ಲಿಗೆ ಬರ್ತಾ ಹೋಗುತ್ತೆ. ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಮಾಡ್ಕೊಬೇಕು. ನಾನು ಅದಕ್ಕಾಗಿಯೇ ಯೋಚನೆ ಮಾಡಿದೆ ಫ್ರೆಂಡ್ಸ್, ಫ್ರಿಲ್ ಕೊಡೋಣವಾ ಬೇಡವಾ ಅಂತ. ಏನಕ್ಕೆ ಅಂತಂದರೆ ತುಂಬ ದಪ್ಪ ಆಗಿದ್ದರಿಂದ ಫ್ರಿಲ್ಲು ಈ ನಾರ್ಮಲ್ ಮಿಷನ್ಗಳಲ್ಲಿ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ
ಈಗ ಏನು ಮಾಡಬೇಕು, ಜಸ್ಟ್ ಹೀಗೆ ಫೋಲ್ಡ್ ಮಾಡ್ಕೊತ ಫ್ರಿಲ್ ಮಾಡ್ಕೊತ ಹೀಗೆ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊತ ಬರಬೇಕು. ನಂದಿದು ಹೈ ಸ್ಪೀಡ್ ಮಿಷನ್ನೇ ಫ್ರೆಂಡ್ಸ್, ಆದ್ರೂ ತುಂಬ ದಪ್ಪ ಆದರೆ ಯಾವ ಮಿಷನಿಗಾರು ಒಂದು ಸ್ವಲ್ಪ ಹೆವಿನೇ ಆಗುತ್ತೆ ಅಲ್ವಾ. ಈ ಥರ ಇಷ್ಟು ದಪ್ಪ ಇರೋದು ಎಲ್ಲ ಹೊಲಿಲಿಕ್ಕೆ ಅದರದ್ದೇ ಆದ ಮಿಷನ್ ಬರುತ್ತೆ. ನಾವು ಇಲ್ಲಿ ಡೈಲಿ ಯೂಸಿಗೆ ಇಟ್ಕೊಂಡಿರೋದಲ್ಲ, ಇಷ್ಟು ಮಾತ್ರ ಮಾಡ್ಬೋದು ನೋಡಿ. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಬೇಕು. ನಿಮ್ಗೀಗ ಗೊತ್ತಾಯ್ತಲ್ವಾ, ನಾನು ಪೂರ್ತಿ ಸ್ಟಿಚ್ ಮಾಡಿಕೊಂಡು ಬರ್ತೀನಿ ಇದೇ ರೀತಿಯಾಗಿ ನೋಡಿ. ಈ ರೀತಿಯಾಗಿ ಫ್ರಿಲ್ ಕೊಟ್ಕೊಂಬಂದು ಆಯಿತು. ನಾನು ಲಾಸ್ಟಿಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಫಸ್ಟು ನಾವು ಇದನ್ನೆಷ್ಟು ಹೀಗೆ ಹೊರಗಡೆ ಬರೋ ರೀತಿಯಲ್ಲಿ ಮಾಡ್ಕೊಬೇಕು. ಮಾಡಿಕೊಂಡು ಇಲ್ಲಿಂದ ಹೀಗೆ ಸ್ಟಿಚ್ ಮಾಡ್ಕೊತ ಬರಬೇಕು. ನೋಡಿ, ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಅಂದರೆ ಅದು ಈ ರೀತಿಯಾಗಿ ಹೊರಗಡೆ ಹೋಗಬೇಕು ಫ್ರಿಲ್. ಆ ರೀತಿಯಾಗಿ ಹೀಗೆ ಹೊರಗಡೆ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ಬೇಕು. ನಾವು ಈ ರೀತಿಯಾಗಿ ಅಂದರೆ ಡೈರೆಕ್ಟಾಗಿ ಹೊರಗಡೆನೇ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಈ ಬಟ್ಟೆಗಳೆಲ್ಲ ಮತ್ತೆ ದಾರ ಬಿಟ್ಕೊಳ್ಳೋದಷ್ಟು ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಪೈಪಿಂಗನ್ನು ಕೊಡ್ತೀವಿ. ಈಗ ಸುತ್ತಲೂ ಇದರ ಮೇಲ್ಗಡೆ ಒಂದು ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಆಮೇಲೆ ಯಾವ ರೀತಿ ಆಯಿತು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಪೂರ್ತಿಯಾಗಿ ಸ್ಟಿಚ್ಚನ್ನು ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ನಾವು ಈ ರೀತಿ ಮಾಡಿಕೊಂಡು ಮೇನ್ ಡೋರಿಗೆ ಬೇಕಾದರೂ ಕೂಡ ಹಾಕ್ಕೊಬೋದು. ಅಷ್ಟು ಚೆನ್ನಾಗೇ ಅಷ್ಟು ಸ್ಟಿಫ್ ಆಗಿ ಬಂದಿದೆ. ಅಂಗಡಿಯಲ್ಲಿ ತಂದಿದ್ದಾಗ ಹೇಗಿರುತ್ತೋ ಅದೇ ರೀತಿಯಾಗಿ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಯೂಸ್ ಮಾಡಿ ಬಿಟ್ಟಂತಹ ವೇಸ್ಟ್ ಟವಲ್ ಯೂಸ್ ಮಾಡಿಕೊಂಡು ಹಾಗೆ ಒಂದಷ್ಟು ಕಟ್ ಪೀಸು ಡ್ರೆಸ್ಸನ್ನು ಹೊಲಿದು ಉಳಿದಂತಹ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಇವತ್ತೊಂದು ಸೂಪರ್ ಆದ ಮ್ಯಾಟನ್ನು ಮಾಡೋಣ ಬನ್ನಿ. ಇದಕ್ಕಾಗಿ ನಾನು ಏನೇನು ತೊಗೊತಾ ಇದ್ದೀನಿ ಅನ್ನೋದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ ಮತ್ತು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನಾನಿಲ್ಲೊಂದು ಟವಲ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಇಲ್ಲಿ ಕೋರಾ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಯಾವ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಇದರ ಮೇಲೆ ಹೀಗೆ ಇಟ್ಕೊತೀನಿ ನೋಡಿ. ಈ ರೀತಿಯಾಗಿ ಇಟ್ಕೊತೀನಿ. ಇದನ್ನು ಯಾವ ಅಳತೆ ತಗೊಂಡಿದ್ದೀನಿ ಅಂತ ಹೇಳೋಣ ಬನ್ನಿ. ಅಗಲ ಬಂದು 20 ಇಂಚನ್ನು ತಗೊಂಡಿದ್ದೀನಿ. ಹಾಗೆ ಉದ್ದ ಬಂದು 14 ಇಂಚನ್ನು ತಗೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ಲ. ಈಗ ನಾನು ಟವಲಿನ ಮೇಲೆ ಈ ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರಬೇಕು. ಯಾವ ರೀತಿ ಸ್ಟಿಚ್ಚನ್ನು ಹಾಕಬೇಕು, ಈ ರೀತಿ ಎಡ್ಜಲ್ಲಿ ಈ ಬಟ್ಟೆ ನಾವು ನೆಕ್ಸ್ಟ್ ಸ್ಟಿಚ್ ಮಾಡಬೇಕಾದ್ರೆ ಮ್ಯಾಟನ್ನು ಸ್ಟಿಚ್ ಮಾಡಬೇಕಾದ್ರೆ ಎಲ್ಲೂ ಕೂಡ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಈ ಬೇಸನ್ನು ನಾವು ಫಸ್ಟು ಸ್ಟಿಚ್ ಮಾಡ್ಕೊತೀವಿ. ಈಗ ಏನು ಮಾಡೋಣ, ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಅಷ್ಟರ ಒಳಗಡೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಪ್ಲೀಸ್. ಹಾಗೆ ವಿಡಿಯೋ ಇನ್ನು ಯಾವುದು ಬೇಕು ಅಂತ ಕಾಮೆಂಟ್ ಮಾಡಿ. ಸ್ಟಿಚ್ ಮಾಡಿಕೊಂಡು ತಗೊಂಡು ಬಂದುಬಿಡ್ತೀನಿ ನೋಡಿ. ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಬಂದು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಹೀಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಇಲ್ಲಿ ಮಧ್ಯದಲ್ಲಿ ಹೀಗೆ ಮಾರ್ಕನ್ನು ಹಾಕಬೇಕು. ಎರಡೂ ಕಡೆಯೂ ಕೂಡ ಹೀಗೆ ಮಾರ್ಕನ್ನು ಮಾಡ್ಕೋಬೇಕು. ಹಾಗೆ ಮತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೇಕು. ಅಂದರೆ ಮಧ್ಯ ಪಾರ್ಟಿಗೆ ಅಳತೆ ಮಾಡಿ ಬೇಕಾದರೂ ಕೂಡ ಮಾಡ್ಕೊಬೋದು. ಮಧ್ಯ ಪಾರ್ಟಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲಿ ನಾವು ಟವಲನ್ನು ಯಾಕೆ ಹಾಕ್ತೀವಿ, ಟವಲನ್ನು ಕೆಳಗಡೆ ಹಾಕೋದ್ರಿಂದ ನಮಗೆ ಹೀಗೆ ಕಾಲನ್ನು ಇಟ್ಟರೆ ನಾವು ಕಾಲು ಒರೆಸ್ಲಿಕ್ಕೆ ಅಂತಲೇ ಅಲ್ಲ ಮ್ಯಾಟು, ಕೂರ್ಲಿಕ್ಕೆ ಬೇಕಾದರೂ ಕೂಡ ಬರುತ್ತೆ. ಕೂತಾಗ ತಕ್ಷಣಕ್ಕೆ ಹೀಗೆ ಜಾರಿ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ರೀತಿಯಾಗಿ ಕೆಳಗಡೆ ಸ್ವಲ್ಪ ಹಾರ್ಡ್
ಇದಿರೋದನ್ನು ಹಾಕ್ಕೊತೀವಿ. ಈಗ ಇಲ್ಲಿ ಏನು ಲೈನ್ ಹಾಕಿದ್ದೀವಲ್ಲ, ಅಂದರೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಮಿಡ್ಲ್ ಪಾಯಿಂಟನ್ನು, ಹಾಗೆ ನಾವೊಂದು ಲೈನನ್ನು ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ. ನೋಡಿ ನಮಗೆ ಇಲ್ಲಿ ಒಂದು ಪಾಯಿಂಟ್ ಬಂತು. ಈಗ ನಾನು ಈ ವೇಸ್ಟ್ ಬಟ್ಟೆಗಳು ಅಂತ ಅಂದೆ, ಒಂದಷ್ಟು ಬಟ್ಟೆಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಉದ್ದ ನಮಗೆ ಎಷ್ಟು ಬೇಕು ಅಂತ ನಮಗೆ ಈಗಲೇ ಅಂದಾಜು ಮಾಡೋಕ್ಕಾಗೋದಿಲ್ಲ. ಅಗಲ ಎಷ್ಟು ತೊಗೊಂಡಿದ್ದೀನಪ್ಪ ಅಂದರೆ 2.25 ಇಂಚು. 2.25 ಇಂಚಿನ ಬಟ್ಟೆಯನ್ನು, ಅಂದರೆ ಇರೋ ಬಟ್ಟೆಯನ್ನು ನಾನು ಎಲ್ಲದನ್ನು 2.25 ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲೊಂದು 3-4 ಥರದ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಏನು ಮಾಡಿದ್ದೀನಪ್ಪ ಅಂದರೆ, ಇನ್ನೊಂದು ಪೀಸು ಇಲ್ಲಿ 4 ಇಂಚಿನ ಬಟ್ಟೆಯನ್ನು ತೊಗೊಂಡಿದ್ದೀನಿ. 4 ಇಂಚಿನ ಅಗಲ, 4 ಇಂಚಿನ ಉದ್ದ ಬಟ್ಟೆಯನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ. ಈಗ ಏನು ಮಾಡೋಣ ಅಂತಂದರೆ, ಫಸ್ಟಿಗೆ ನಾವು ಈ ಪಾಯಿಂಟು ಅಂದರೆ ಎಡ್ಜಸ್ ಇರುತ್ತಲ್ಲ, ಆ ಎಡ್ಜಸ್ಸು ನಮಗೆ ಈ ಲೈನಿಗೆ ಬರೋ ರೀತಿಯಲ್ಲಿ ಸರಿ ಮಾಡಿ ಕೂಡಿಸ್ಕೊಳ್ಳೋಣ. ನೋಡಿ ಹೀಗೆ ಹೀಗೆ ಇಟ್ಕೋಬೇಕು. ಆನಂತರ ಇಲ್ಲಿ ಮಧ್ಯಕ್ಕೆ ಒಂದು ಗುಂಡ್ಪಿನ್ನನ್ನು ಹಾಕ್ಕೊಳ್ಳಿ. ಈಗ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿಂದ ಹೀಗೆ ಸುತ್ತಲೂ ಕೂಡ ಸ್ಟಿಚ್ಚನ್ನು ಮಾಡಬೇಕು. ಹೀಗೆ ಕರೆಕ್ಟಾಗಿ ಈ ಪಾಯಿಂಟಿಗೆ ಬರೋ ರೀತಿಯಲ್ಲಿ ಇಟ್ಕೊಬೇಕು. ಇದಕ್ಕಾಗಿ ನಾವು ಮಿಡ್ಲ್ ಪಾಯಿಂಟನ್ನು ಮಾಡ್ಕೊತೀವಿ. ಬನ್ನಿ ಪೂರ್ತಿ ಸ್ಟಿಚ್ ಮಾಡ್ಕೊಂಬರೋಣ, ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ ಈಗ ಮಿಷನ್ ಹತ್ರ ಬಂದಿದ್ದೀವಿ. ಹೀಗೆ ಬಟ್ಟೆಯನ್ನು ಇಲ್ಲಿವರೆಗೂ ತಂದ್ಕೊಂಡು ಹೀಗೆ ಇಟ್ಕೊಂಡು ನಾವು ಸ್ಟಿಚ್ಚನ್ನು ಮಾಡಬೇಕು. ನಾವಿಲ್ಲಿ ಏನು ಪಾಯಿಂಟಿಗೆ ಇಟ್ಕೊಂಡಿದ್ದೀವಲ್ಲ, ಈಗ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಸುತ್ತಲೂ ಕೂಡ ಬರೋ ರೀತಿಯಾಗಿ ನಾವು ಸ್ಟಿಚ್ಚನ್ನು ಮಾಡ್ಕೊಬೇಕು. ಅದು ಆ ಕಡೆ ಈ ಕಡೆ ಸ್ವಲ್ಪನೂ ಕೂಡ ಆಗಬಾರ್ದು. ಹಾಗೆ ಆಗೋದ್ರಿಂದ ನಮ್ಮ ಮ್ಯಾಟು ಅಷ್ಟು ನೀಟಾಗಿ ಬರೋದಿಲ್ಲ. ನೋಡಿ ನಾನೀಗ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಈಗ ನಮ್ಮದು ಬೇರೆ ಕಲರ್ ಬಟ್ಟೆ ಇರುತ್ತಲ್ಲ, ಅದನ್ನು ನಾವು ಹೀಗೆ ಇಟ್ಕೋಬೇಕು, ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಇದು ಎಲ್ಲಿಗೆ ಇದೆಯಲ್ಲ ಅಲ್ಲಿಂದ ಈ ಬಟ್ಟೆಯನ್ನು ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಇಷ್ಟೇ. ಜಸ್ಟ್ ಬೇಕಾದರೆ ಕಟ್ ಮಾಡ್ಕೊಳ್ಳಿ, ಇಷ್ಟನ್ನು ಕಟ್ ಮಾಡ್ಕೊಳ್ವಿ. ಕಟ್ ಮಾಡ್ಕೊಳ್ದೆ ಸ್ಟಿಚ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ನಾನು ಈಗ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡ್ಕೊತೀನಿ. ಈಗ ಇಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕಬೇಕು. ಆನಂತರ ಇದನ್ನು ಹೀಗೆ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿ ಜಸ್ಟ್ ಹೀಗೆ ಪ್ರೆಸ್ ಮಾಡಿ, ಆನಂತರ ಹೀಗೆ ಮ್ಯಾಟನ್ನು ಟರ್ನ್ ಮಾಡಿ ಇದೇ ಬಟ್ಟೆಯನ್ನು ತಗೊಂಡು ಈಗ ಇಲ್ಲಿಂದ ಸ್ಟಿಚ್ ಮಾಡೋದಲ್ಲ, ಇಲ್ಲಿಂದ ನಾವು ಇಲ್ಲಿವರೆಗೆ ಸ್ಟಿಚ್ ಮಾಡಬೇಕು. ಕರೆಕ್ಟಾಗಿ ಇಟ್ಕೊಂಡು ನೋಡಿ, ನಾನು ಈಗ ಇಲ್ಲಿ ಕಟ್ ಮಾಡ್ಕೊತ ಇಲ್ಲ, ಇಲ್ಲಿವರೆಗೆ ಸ್ಟಿಚ್ ಮಾಡಬೇಕು. ನೋಡಿ ಇಲ್ಲಿವರೆಗೆ ಸ್ಟಿಚ್ ಆದಮೇಲೆ ಈಗ ನಾವು ಬಟ್ಟೆಯನ್ನು ಕಟ್ ಮಾಡ್ಕೊತೀವಿ. ಈಗ ಇದನ್ನು ನಾವು ಓಪನ್ ಮಾಡಬೇಕು. ನೋಡಿ ಓಪನ್ ಮಾಡಿ ಜಸ್ಟ್ ಹೀಗೆ ಪ್ರೆಸ್ ಮಾಡಬೇಕು. ಆ ನಂತರ ಏನು ಮಾಡಬೇಕು, ನಮ್ಮ ಮ್ಯಾಟನ್ನು ಮತ್ತೆ ವಾಪಸ್ ಟರ್ನ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿವರೆಗೆ ಮತ್ತೆ ಸ್ಟಿಚ್ ಮಾಡಬೇಕು. ನಮಗೆ ಇಲ್ಲಿ ಬಟ್ಟೆ ಏನಾದ್ರು ಶಾರ್ಟ್ ಆಗುತ್ತೆ ಅಂತಂದರೆ ಬೇರೆ ಪೀಸನ್ನು ತೊಗೊಬೋದು, ಇಲ್ಲ ಅಂತಂದರೆ ಇದಕ್ಕೆ ಇದೇ ಕಲರ್ದು ಜಾಯಿಂಟ್ ಮಾಡ್ಕೊಬೋದು. ಎಕ್ಸ್ಟ್ರಾ ಇರೋದನ್ನು ಕೊನೆಗೆ ಕಟ್ ಮಾಡ್ತಿಟ್ಕೊಳ್ಳೋಣ. ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಹೀಗೆ ಓಪನ್ ಮಾಡಬೇಕು, ಮತ್ತು ಈ ರೀತಿ ಪ್ರೆಸ್ ಮಾಡಬೇಕು. ನಾನು ಇದೊಂದು ಸ್ಟೆಪ್ಪನ್ನು ತೋರಿಸ್ತೀನಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಎಲ್ಲ ನಾನು ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಆವಾಗ ನಿಮಗೊಂದು ಐಡಿಯಾ ಬಂದುಬಿಡತ್ತೆ. ಈಗ ನಾವು ಇಲ್ಲಿಂದ ಈ ಬಟ್ಟೆಯ ತುದಿವರೆಗೂ ಕೂಡ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಹೀಗೆ ಇಟ್ಕೊಂಡು ನಾವಿಲ್ಲೇನು ದಾರ ಕಟ್ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ,
ಬಟ್ ಬಟ್ಟೆ ಮಾತ್ರ ಹೀಗೆ ಸ್ಟಿಫ್ ಆಗಿ ಕರೆಕ್ಟಾಗಿ ಇರಬೇಕು ನೋಡಿ. ಹೀಗೆ ನೋಡಿ, ಇಷ್ಟು ಆದ ನಂತರ ಇದನ್ನು ಕೂಡ ಪ್ರೆಸ್ ಮಾಡ್ಕೊತೀನಿ. ಈಗ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿಕೊಂಡು ತೆಕ್ಕೊಬಿಡ್ಬೇಕು. ಒಂಚೂರು ವ್ಯತ್ಯಾಸ ಆದರೆ ಪ್ರಾಬ್ಲಮ್ ಏನಿಲ್ಲ, ಅದು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಳಗಡೆ ಹಾಕ್ಕೊಂಡ್ರೆ ಆಯಿತು. ಈಗ ನಾನು ನೆಕ್ಸ್ಟು ಬ್ಲ್ಯಾಕ್ ಕಲರ್ ಬಟ್ಟೆಯನ್ನು ತೊಗೊತಾ ಇದ್ದೀನಿ. ಸೇಮ್ ಪ್ರೊಸೀಜರ್ ಮಾಡಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನಾವು ಇಲ್ಲಿಗೆ ಹೇಗೆ ಸ್ಟಾರ್ಟ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಇಲ್ಲಿ ತುದಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಬೇಕು. ನಾನು ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ನಿಮಗೀಗ ಸ್ಟಿಚ್ ಮಾಡೋದು ಗೊತ್ತಾಯಿತು. ಈಗ ನಮಗೇನಾದ್ರು ಸ್ಟಿಫ್ ಆಗಿ ಬರಬೇಕು ಅಂತಿದ್ರೆ ನೀವು ಬೇಕಾದ್ರೆ ಇಲ್ಲಿ ಹೀಗೆ ಇಲ್ಲಿ ಏನೇನು ಒಂದು ಬಾಕ್ಸ್ ಬರುತ್ತಲ್ಲ ಅಲ್ಲಿ ಒಳಗಡೆ ಸ್ಟಿಚ್ ಮಾಡ್ಕೊಬೋದು. ನಾನು ಇಲ್ಲೇನು ಸ್ಟಿಚ್ ಮಾಡ್ತಾ ಇಲ್ಲ, ಜಸ್ಟ್ ಹೀಗೆ ಬಟ್ಟೆಯನ್ನು ಕೊಟ್ಕೊಂಡು ಹೋಗ್ತಾ ಬರ್ತೀನಿ. ಎಂಡ್ ಇಲ್ಲಿ ತುದಿವರೆಗೆ ಬಂದಮೇಲೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇಲ್ಲಿವರೆಗೆ ಸ್ಟಿಚ್ ಮಾಡಿ ಆಯಿತು. ಇನ್ನು ಈ ರೀತಿಯಾಗಿ ಉಳ್ಕೊಳ್ಳುತ್ತೆ. ಇವಾಗ ಏನು ಮಾಡಬೇಕಪ್ಪ ಅಂದರೆ ಜಸ್ಟ್ ಸೇಮ್ ಪ್ರೊಸೀಜರು, ಜಸ್ಟ್ ಹೀಗೆ ಪ್ರೆಸ್ ಮಾಡಿ ಅದನ್ನು ಇಲ್ಲಿಗೆ ನಮ್ಮದು ಮ್ಯಾಟ್ ಎಲ್ಲಿಗೆ ಎಂಡ್ ಆಗುತ್ತಲ್ಲ ಅಲ್ಲಿಗೆ ಇಟ್ಕೊಬೇಕು. ಅಲ್ಲಿಂದ ಈ ಕಡೆ ಮ್ಯಾಟ್ ಎಲ್ಲಿ ಎಂಡ್ ಆಗುತ್ತಲ್ಲ ಅಲ್ಲಿಂದ ಅಲ್ಲಿಗೆ ಸ್ಟಿಚ್ಚನ್ನು ಮಾಡಬೇಕು. ಹೀಗೆ ಇಲ್ಲಿ ತುದಿವರೆಗೂ ಮಾಡಿ ತೋರಿಸ್ತೀನಿ. ಈಗ ಹೀಗೆ ಇಟ್ಕೊಂಡು ಇಲ್ಲಿಂದ ಸ್ಟಿಚ್ಚನ್ನು ಮಾಡಬೇಕು. ಇಲ್ಲಿ ಬಟ್ಟೆ ಕೆಳಗಡೆ ಮಿಸ್ ಆಗಬಾರ್ದು, ಅದನ್ನು ಕರೆಕ್ಟಾಗಿ ಹಿಡ್ಕೊಂಡು ನಾವು ಹೀಗೆ ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಹೀಗೆ ಹಾಕಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆಯಲ್ಲ ಅದನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಹೀಗೆ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನು ಕೊನೆಗೆ ಕಟ್ ಮಾಡಬಹುದು, ಅದಕ್ಕಾಗಿ ನಾನು ಈಗಲೇ ಏನು ಮಾಡ್ತಾ ಇಲ್ಲ. ಜಸ್ಟ್ ಹೀಗೆ ಆದಮೇಲೆ ಮತ್ತೆ ಇಲ್ಲಿ ಪ್ರೆಸ್ ಮಾಡಿ ಮತ್ತೆ ಒಂದು ಸಣ್ಣ ಬಟ್ಟೆಯನ್ನು ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಹೀಗೆ ಸ್ಟಿಚ್ ಮಾಡ್ಕೊಬೇಕು ನೋಡಿ. ಇಷ್ಟು ಬಂತು. ಇಲ್ಲಿ ಇನ್ನೂ ಒಂದು ಚೂರು ಜಾಗ ಇದೆ, ಅಷ್ಟಿದೆ, ಹೇಗೂ ಕವರ್ ಆಗಿಬಿಡುತ್ತೆ ಅಂತ ನಾವು ಬಿಡ್ಲಿಕ್ಕೆ ಹೋಗಬಾರ್ದು. ಇದಿಷ್ಟನ್ನು ಕೂಡ ಸ್ಟಿಚ್ ಮಾಡ್ಬೋದು ಬೇಕು. ಇದು ಕವರ್ ಆಗುತ್ತೆ ಓಕೆ, ಬಟ್ ಮಾಡಿಲ್ಲ ಅಂತಂದರೆ ಚೂರು ಕಂಡ್ರೂ ಕೂಡ ಆಡ್ ಆಗಿ ಕಾಣಿಸುತ್ತೆ. ಅದಕ್ಕಾಗಿ ನಾವು ಸ್ಟಿಚ್ಚನ್ನು ಮಾಡಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ಏನಿದೆ ಬಟ್ಟೆ ಅದನ್ನು ಕಟ್ ಮಾಡ್ಕೊಬೇಕು. ಇಲ್ಲೆಲ್ಲ ಎಕ್ಸ್ಟ್ರಾನೇ ಇದು, ಆಮೇಲೆ ಒಟ್ಟಿಗೆ ಕಟ್ ಮಾಡೋಣ. ನೋಡಿ ಕಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಬಂತು. ಈಗ ನೆಕ್ಸ್ಟು ಅಷ್ಟೇ ಈ ಕಡೆ 4 ಕಡೆನೂ ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ತೀನಿ ನೋಡಿ. ಸುತ್ತಲೂ ಕೂಡ ಸ್ಟಿಚ್ ಮಾಡಿ ಆಗಿದೆ. ಈಗ ಏನು ಮಾಡಬೇಕಪ್ಪ ಅಂದರೆ ನಮ್ಮ ಮ್ಯಾಟ್ ಎಲ್ಲಿವರೆಗೆ ಇದೆ ಅಂತ ಈ ಕಡೆ ನೋಡಿಕೊಂಡು ಹೀಗೆ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನಾನೀಗ ಸುತ್ತಲೂ ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ. ಆಮೇಲೆ ನೀಟಾಗಿ ಎಕ್ಸ್ಟ್ರಾ ಬಟ್ಟೆಯನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಹೀಗೆ ಇದೆಯಲ್ಲ ಅದಿಷ್ಟನ್ನು ಕೂಡ ಚೆಂದ ಮಾಡಿ ಟ್ರಿಮ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಸ್ಟಿಚ್ಚನ್ನು ಹಾಕಿ ಟ್ರಿಮ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್. ಈಗ ಏನು ಮಾಡೋಣ, ಇದಕ್ಕೆ ನಾವು ಪೈಪಿಂಗನ್ನು ಕೊಡಬೇಕು. ನಾನು ಈ ಬಟ್ಟೆಯನ್ನೇ ತೊಗೊತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕು, ಈ ರೀತಿಯಾಗಿ ಇಟ್ಕೋಬೇಕು. ಹೀಗೆ ಫಸ್ಟ್ ಒಂದು ಲೈನನ್ನು ಸ್ಟಿಚ್ ಮಾಡ್ಕೊಬೇಕು. ಸ್ಟಿಚ್ ಮಾಡೋದೇ ತೋರಿಸ್ಬಿಡ್ಲಾ. ನಾರ್ಮಲಾಗಿ ಪೈಪಿಂಗ್ ಮಾಡೋದು ಫ್ರೆಂಡ್ಸ್ ಮತ್ತು ಸ್ಟಿಚ್ ಮಾಡೋದು ಎಲ್ಲ ತೋರಿಸ್ಕೊಂಡ್ರೆ ಫುಲ್ ಲೆಂತ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಇಲ್ಲಿಂದ ಹೀಗೆ ಸ್ಟಿಚ್ ಒಂದು ಸೈಡನ್ನು ಸ್ಟಿಚ್ ಮಾಡೋದು ತೋರಿಸ್ತೀನಿ, ಆಮೇಲೆ ಸುತ್ತಲೂ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ನೋಡಿ.
ಹೀಗೆ ಇಟ್ಕೊಂಡು ಈ ಬಟ್ಟೆಯನ್ನು ಉಲ್ಟಾ ಇಟ್ಕೊಂಡಿದ್ದೀನಿ. ಉಲ್ಟಾ ಇಟ್ಕೊಂಡು ಹೀಗೆ ಇಲ್ಲಿಂದ ಹಿಂಗೆ ಉದ್ದಕ್ಕೆ ಸ್ಟಿಚ್ ಹಾಕೊತ ಹೋಗ್ಬೇಕು. ಹೀಗೆ ತುದಿವರೆಗೆ ಬಂದ ಮೇಲೆ ಕಟ್ ಮಾಡಿ ದಾರವನ್ನು ಕೂಡ ಕಟ್ ಮಾಡಬೇಕು. ಈಗ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟು ಹೀಗೆ ಉಲ್ಟಾ ಮಾಡ್ಕೋಬೇಕು. ಈ ಬಟ್ಟೆಯನ್ನು ಒಂದ್ಸರಿ ಹೀಗೆ ಫೋಲ್ಡ್ ಮಾಡಿ ಮತ್ತು ಹೀಗೆ ಇಟ್ಟು ಇಲ್ಲಿ ಕರೆಕ್ಟಾಗಿ ಈ ಸ್ಟಿಚ್ಚಿನ ಮೇಲೇ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡಬೇಕು. ಸುತ್ತಲೂ ಕೂಡ ನಾವು ಇದೇ ರೀತಿಯಾಗಿ ಮಾಡಿಕೊಂಡು ಹೋಗ್ತೀವಿ. ನೀಟಾಗಿ ಚೆನ್ನಾಗೇ ಬರುತ್ತೆ. ಈಗ ಪೈಪಿಂಗ್ ಕೊಡೋದು ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ಸುತ್ತಲೂ ಕೂಡ ಕೊಟ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡು ಬಂದಿದ್ದೀನಿ. ಇಲ್ಲಿ ಒಂದು ಕಲರು ಮತ್ತು ಇಲ್ಲಿ ಒಂದು ಕಲರು. ಈ ಕಲರನ್ನು ಈ ಸೈಡಲ್ಲಿ ಪೈಪಿಂಗನ್ನು ಕೊಟ್ಟಿದ್ದೀನಿ. ಇಲ್ಲಿ ಈ ಕಲರನ್ನು ಈ ಉದ್ದುದ್ದ ಸೈಡಲ್ಲಿ ಕೊಟ್ಟಿದ್ದೀನಿ. ಅದು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ, ಎಷ್ಟು ಬೇಗನೆ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡಿ ತೋರಿಸಿದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ನಿಮಗೆ ಯಾವ ರೀತಿಯ ವಿಡಿಯೋ ಬೇಕು, ಯಾವ ರೀತಿ ಮ್ಯಾಟ್ ಬೇಕು ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.